ಓ ಅಣ್ಣ, ಓ ಅಪ್ಪ, ಅಮ್ಮ, ಓ ಅಕ್ಕ, ಏನಾದರೂ ದಾನ ನೀಡ್ರಪ್ಪ, ದಾನ ಕೊಡಿ. ಒಂದು ಕೆಲಸ ಮಾಡ, ಏನು? ನೀ ಸ್ವಲ್ಪ ಮಾತು ಕಡಿಮೆ ಆಡು, ದುಡಿಮೆ ಹೆಚ್ಚು ಮಾಡು. ನಾ ಇಲ್ಲೇ ನಿಂತ್ಕೊಳ್ತೇವೆ, ಒಂದ್ ಸುತ್ತ ಹೋಗ್ಬಾನೆ, ತೊಂದ್ರೆ ಇಲ್ಲ, ಹೋಗ್. ಹೌದಾ? ಹೋಗ್. ಅವರೆಲ್ಲ ಬನ್ನಿ ಅಂತ ಹೇಳಿದ್ರು ಖಂಡಿತ ಹೋಗ್ತೇನಪ್ಪ. ಅಲ್ಲ ಬನ್ನಿ ಅಂತ ಕರಿತಾ ಇದ್ದ, ಪಾಪ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಇಲ್ವಾ? ಅವ್ರು ಬರೋದು ಬೇಡ, ಅವ್ರಿದ್ದಲ್ಲಿ ನಾನೇ ಹೋಗ್ತೇನೆ. ಒಳ್ಳೇದು, ಅದಕ್ಕೆ ಹೋಗ್. ಹೌದಾ? ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಳಲಾಡುವರು. ಹಾಲೋ ನೀರೋ ಗಾಲಾಗಲವು ಅದ ತಿಳಿಯದೆ ತೊಳಲಾಡುವರು, ಅದ ತಿಳಿಯದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಳಲಾಡುವರು. ಹಾಲೋ ನೀರೋ ಗಾಲಾಗಲವು ಅದ ತಿಳಿಯದೆ ತೊಳಲಾಡುವರು, ಅದ ತಿಳಿಯದೆ ತೊಳಲಾಡುವರು, ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಳಲಾಡುವರು. ಹಾಲೋ ನೀರು ಗಾಲಾಗಲವು ಅದ ತಿಳಿಯದೆ ತೊಳಲಾಡುವರು, ಒಂದರಿಯದೆ ತೊಳಲಾಡುವರು, ಒಂದರಿಯದೆ ತೊಳಲಾಡುವರು. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ ಕಾಪಾಡೆಯ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಳಲಾಡುವರು. ಹಾಲೋ ನೀರೋ ಗಾಲಾಗಲವು ಅದ ತಿಳಿಯದೆ ತೊಳಲಾಡುವರು, ಒಂದರಿಯದೆ ತೊಳಲಾಡುವರು, ತೊಳಲಾಡುವರು, ತೊಳಲಾಡುವರು. ಏನಾದ್ರೂ ದಾನ ಮಾಡಪ್ಪ, ಏನಾದ್ರೂ ಹಾಕಪ್ಪ. ನಾಳೆ ಖರ್ಚಿಗೆ ಆಗೋಷ್ಟು ಆಯ್ತು ನೋಡ್ತೀನಿ. ಸ್ವಲ್ಪ ದೂರ ನಿಂತ್ಕೊಂಬರಿ ಅಪ್ಪು. ನಮಗೆ ನಾಳೆಯ ಚಿಂತೆ ಇಲ್ಲಪ್ಪ, ಇವತ್ತಿನ ಚಿಂತೆ ಮಾತ್ರ. ಅಡ್ಡಿಲ್ಲ. ಯಾಕೆ? ಯಾಕಪ್ಪ? ಇವತ್ತು ಈ ಊರಲ್ಲಿ ಬೇಡುತ್ತೇವೆ, ನಾಳೆ ಮತ್ತೊಂದು ಊರಲ್ಲಿ ಬೇಡ್ತೇವೆ. ಹಾಗಾಗಿ ಇವತ್ತಿನ ಹೊಟ್ಟೆ ತುಂಬಿದ್ರೆ ಸಾಕು, ಬಿಟ್ರೆ ನಾಳೆ ಬೇಕು ಅಂತ ಬಯಸುವುದು ಯಾರು? ಸ್ವಾರ್ಥಿಗಳು ಮಾತ್ರ. ಇರ್ಲಿ, ಏನ ದಾನ ಮಾಡಪ್ಪ. ಯಾರ? ನೀನು. ನಾನು. ನನ್ನ ಹತ್ರ ಎಲ್ಲ ಉಂಟ? ಅರ್ಥ ಆಯ್ತಪ್ಪ. ನಿನ್ನ ಹತ್ರ ಇದ್ರೆ ನನ್ನ ತಟ್ಟೆಗೆ ನೀನು ಕೈ ಹಾಕ್ತಾ ಇದ್ದೀಯ. ಆಗಲೇ ಗೊತ್ತಾಯ್ತೀನಿ, ಬೇಡವರಲ್ಲೇ ಬೇಡುವವ. ಹಾಗಲ್ವಾ? ನೀನೆಷ್ಟು ಸೂಕ್ಷ್ಮ, ಎಷ್ಟು ಜಾಗೃತಿಯಲ್ಲಿದ್ಯಾ ನೋಡ್ಲಿಕ್ಕೆ ಯಾಕಿದ್ದಷ್ಟೇ ಬಿಟ್ಟೆ. ನಂಗೆ ಇದೆಲ್ಲ ಬೇಕೇನಾ? ಇಲ್ಲಪ್ಪ, ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ. ನಾನು ಬೇಡುವುದು ಸತ್ಯ. ನಾನು ಒಟ್ಟಿಗಿದ್ದಾನಲ್ಲ ಇವನು ಮತ್ತೊಬ್ಬನು. ನಾನು ಊಟ ಮಾಡುವಾಗ ಅದರಲ್ಲಿ ಒಂದು ತುತ್ತು ಕೇಳಿದಂತಾದ್ರೆ ಅದನ್ನು ಕೊಟ್ಟೇ ನಾನು ಊಟ ಮಾಡುವ ಅಂತ ಭಿಕ್ಷುಕ ನಾನು. ನನ್ನ ಹೊಟ್ಟೆ ಒಂದೇ ಆಗ್ಬೇಕು ಅಂತ ನಾನು ವಿಚಾರ ಮಾಡುವುದಿಲ್ಲ. ಒಟ್ಟಿಗಿದ್ದರೆ ಹೊಟ್ಟೆ ತುಂಬಲಿ ಅಂತಲೇ ಹೇಳುವ. ಗುಣ ಒಳ್ಳೇದುಂಟು ಅಂತ ಆಯ್ತು. ಏನು ಮಾಡುವ ಹೇಳು? ಯಾಕೆ? ನಮಗೆ ನಾಳೆಯ ಆಸೆ ಇಲ್ಲಲ್ಲ, ಇವತ್ತಿಗಾಗೋಷ್ಟ ಅಷ್ಟಾದ್ರೆ ಸಾಕು ಅಂತ. ನಾಳೆ ಅಲ್ವಾ? ಕೊಡುವ ಶಿವ ಬಡವನಲ್ಲ. ಆ ಶಂಭುಲಿಂಗೇಶ್ವರ ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದ್ರೂ ಕೊಡ್ತಾರೆ ಹೇಳೋ ವಿಶ್ವಾಸ ಉಂಟು.
ಎಷ್ಟು ಕೊಟ್ಟಿದ್ದಾನೆ ಇನ್ನು ಉಳಿದ ದಿವಸದಲ್ಲಿ ಎಷ್ಟು ಕೊಡುವ ನಿಂಗೆ ಲೆಕ್ಕ ಹಾಕು. ಖಂಡಿತ ನಾನು ಇನ್ನೂ ಮುಂದೆ ಹೋದ್ರೆ ಮತ್ತು ಆಗ್ತಿತ್ತೋ ಏನೋ. ಪಾಪ ಯಾಕೆ ಮುಂದೆ ಹೋಗ್ಲಿಲ್ಲ, ಅವರಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟು. ಮತ್ ನಾನು ಹೋಗಿ ಯಾಕೆ ಅವ್ರಿಗೆ ಉಪದ್ರ ಕೊಡೋದು ಅಂತ ತಿರುಗಿ ಬಂದೆ. ವಿಚಾರ ಮಾಡುವ ಆ ಕಷ್ಟದಲ್ಲೂ ಈಗ ಗೆದ್ದು ಬಂದು ಏನಾದ್ರು ಕೊಡ್ತಾರೆ ನಿನ್ಗೆ. ಆಗ್ಲಿ ಅಡಿಪಾಯ ಒಳ್ಳೆಯ ಕೊಡುವ ಮನಸ್ಸು ಒಳ್ಳೇದುಂಟು ಅಂತ ಆದ್ರೆ ಆ ದೇವರು ಯಾವತ್ತೂ ಅವ್ರಿಗೆ ಕಡಿಮೆ ಮಾಡುವುದೇ ಇಲ್ಲ. ಇಲ್ಲಿ ಅಂದ್ರೆ ಎಲ್ಲಾದ್ರೂ ಒಂದು ಕೊಡ್ಬೋದು ನಿಂಗೆ. ಖಂಡಿತ 10 ಕೊಟ್ಟವರಿಗೆ 100 ಆಗ್ಲಿ, 100 ಕೊಟ್ಟವರಿಗೆ 1000 ಆಗ್ಲಿ, 1000 ಕೊಟ್ಟವರಿಗೆ 1,00,000 ಆಗ್ಲಿ, 1,00,000 ಕೊಟ್ಟವರಿಗೆ 1,00,00,000 ಆಗ್ಲಿ ಎಂಬುದೇ ನಮ್ಮ ಆಸೆ. ಹೌದಾ? ಹೌದಯ್ಯ. ಆಗ್ಲಿ. ಅವರೆಲ್ಲ ಕೊಟ್ಟಿದ್ರು, ನೀನು ಬರೀ ನಿಂತ್ಕೊಂಡೇ ಮಾತಾಡ್ತಿದ್ದಲ್ಲ. ಏನಾದ್ರೂ ದಾನ ಮಾಡೋ, ನನಗೂ ಕೊಡ್ಬೇಕೆನ್ನುವಂತ ಆಸೆ ಉಂಟಾ ಅಂದ್ರೆ ಆದ್ರೆ ನೀ ಸಿಕ್ತೆ ಅಂತ ನನಗೆ ಗೊತ್ತಿಲ್ಲಲ್ಲ. ನಿನ್ನ ಹತ್ರ ಏನು ಇಲ್ವಾ? ಸತ್ಯ ಹೇಳ, ಏನು ಇಲ್ಲ ನನ್ನ ಹತ್ರ. ಓ ಅಣ್ಣ, ಇನ್ನೊಂದು ತಟ್ಟೆ ಉಂಟಲ್ಲಿ, ತಂದಿವನಿ ಕೊಡಪ್ಪ. ಅಂದ್ರೆ ನಮ್ಮ ಸಂಘಕ್ಕೆ ಏನ್ ಜನ ಕಡಿಮೆ ಆಗುದಿಲ್ಲ. ಎಷ್ಟು ಜನ ಬಂದ್ರು ನಾವು ಬೇಡ ಹೇಳುವುದು ಇಲ್ಲ. ನಮ್ಮೊಟ್ಟಿಗೆ ನೀನು ಬೇಡು, ಹೊಟ್ಟೆ ಪಾಡ ಆಗ್ತದೆ. ಬೇಕಾದ್ರೆ ನಾವು ಬೇಡ್ಲಿಕ್ಕೆ ಬಂದವ ಅಂತ ಹೇಳುದಾ? ನೀನು ಹೇಳಿದ ನಂತರ ಏನೂ ಇಲ್ಲ ಅಂತ ಹೇಳಿದ್ಯಲ್ಲ. ನಿಮಗ ಕೊಡುವಂತ ಯೋಗ್ಯತೆಯು ನನಗುಂಟು, ಆದ್ರೆ ಈಗ ತರ್ಲಿಲ್ಲ ಅಷ್ಟೇ. ನಿಮಗೆ ಇಷ್ಟೇ ಅಲ್ವಾ? ಇಷ್ಟು ಅಂದ್ರೆ ಏನು? ನಾನು ನನ್ನ ಮಾತನ್ನು ನೀನು ಕೇಳಿದೆ ಅಂತ ಆದ್ರೆ ಹೇಳಿದ್ರೆ ಇನ್ನು ಮುಂದೆ ನೀನು ಕುಳಿತು ಊಟ ಮಾಡಬಹುದು, ಗೊತ್ತುಂಟಾ? ಇಷ್ಟು ದಿವಸ ನಾನು ನಿಂತ್ಕೊಂಡು ಊಟ ಮಾಡ್ತೇನೆ ಅಂತ ಹೇಳಿದ್ದೆ, ಕುಳಿತು ಊಟ ಮಾಡು ಅಂತ ಹೇಳಿದ್ರೆ ಹಾಗಲ್ಲ. ಬೇಕಾದಷ್ಟು ಕೊಡುವಂತ ಜನ ಇದ್ದಾರೆ ಅಂತ ಹೇಳಿದ್ದು. ಅಂದ್ರೆ ಬೇಡುವ ಅಗತ್ಯವೇ ಇಲ್ಲ. ಇನ್ನು ಮುಂದೆ ಈ ಕೆಲಸ ಉದ್ಯೋಗ ಬಿಡನೇ ಈ ಉದ್ಯೋಗ ಮಾಡುವ ಅಗತ್ಯ ಇಲ್ಲ. ಅಯ್ಯಪ್ಪ, ಬೇಡವೇ ಬೇಡ. ಕೂತ್ಕೊಂಡು ಸಾಕು ಊಟ ಬರ್ತದೆ. ಹೌದು, ಅದು ಬೇಡಪ್ಪ. ಹಾಗೆ ಕೂತ್ಕೊಂಡೇ ಊಟ ಮಾಡಿದ್ರೆ ಸೋಮಾರಿ ಅಂತ ಆಗ್ತದೆ. ನನಗೆ ಕೈಕಾಲ ಸರಿ ಇಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಸರಿ ದೃಷ್ಟಿಯೂ ಇಲ್ಲ. ಹೌದು, ಆದ್ರೂ ಸೋಮಾರಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿಯೇ ನಾನು ಈ ಉದ್ಯೋಗ ಹಿಡ್ಕೊಂಡಿದ್ದಪ್ಪ. ಈ ಭಿಕ್ಷುಕನಾದ್ರೂ ಅದೆಲ್ಲ ನಿಯತ್ತುಂಟು ನಿನ್ನದು. ಸ್ವಾಭಿಮಾನ ಬಿಟ್ಟು ಯಾವ ಮನುಷ್ಯನ ಕೆಲಸ ಮಾಡಬಾರ್ದಪ್ಪ. ಸರಿ ಸರಿ ಸರಿ. ನಿಮಗೆ ಹೊಟ್ಟೆಗೆ ಏನ್ ಬೇಕು, ನಿಮಗ್ ಬಟ್ಟೆ ಬೇಕಾ, ಎಲ್ಲವನ್ನ ನಾನು ಕೊಡಿಸ್ತೇನೆ. ನನ್ ಮಾತು ಕೇಳ್ತೀರಾ ನೀವು? ನಿನ್ ಬಗ್ಗೆ ಒಮ್ಮೆ ಸಂತೋಷ ಆಯ್ತು ನನಗೆ. ಏನು? ನಿನ್ನಲ್ಲಿ ಕೊಡ್ಲಿಕ್ಕೆ ನಿಲ್ದೇ ಇದ್ರು ಕೊಡುವಂತ ಜನರನ್ನ ಕೊಡೋರ್ನ ತೋರಿಸ್ತೇನೆ, ಕೊಡಿಸ್ತೇನೆ. ಇದು ದೊಡ್ಡ ಗುಣ ನೋಡು. ಈ ಗುಣ ಎಲ್ಲರಿಗೂ ಇರುವುದಿಲ್ಲ ಅಲ್ವೇ? ನಾವು ಬಹಳ ನೋಡಿದ್ದೇವೆ. ಕೊಡುವ ಇದ್ದಂತ ಗೊತ್ತಾದ್ರೆ ಪಡೆಯೋರು ಬಹಳ ಜನ ಇದ್ದಾರೆ. ಪಡೆಯುವ ಹೋಗಿ ಪಡ್ಕೊಂಡು ಬರುವಾಗ ಅವನು ಹೇಳಿದ್ರೆ ಗೊತ್ತುಂಟಾ, ನಾನು ಬಂದೆ, ನನಗೆ ನೀವು ಕೊಟ್ರಿ, ಈಗ ಮತ್ತೊಬ್ಬ ಬರ್ತಾನೆ, ಅವನಿಗೆ ಕೊಡ್ಬೇಡಿ, ಅವ ಜನ ಸರಿ ಇಲ್ಲ ಅಂತ ಹೇಳಿ ಬರುವವರೇ ಹೆಚ್ಚು. ಅಲ್ಲ, ತಕೊಂಡಾದ್ಮೇಲೆ ಅಷ್ಟು ಹೇಳಿ ಬರ್ತಾರೆ. ಆ ಮಟ್ಟಿಗೆ ನೀನು ನನ್ನಲ್ಲಿ ಇಲ್ದೇ ಇದ್ರು ಕೊಡಿಸುವ ಜನ ಇದ್ದಾರೆ, ಕೊಡಿಸ್ತೇನೆ ಅಂತ ಹೇಳಿದೆಯಲ್ಲ, ಇದು ಇಂದ ದೊಡ್ಡ ಗುಣ ಅಂತ ಹೇಳಿದ್ ನಾನು. ಏನೇ ಇರ್ಲಿ ಆಯ್ತಪ್ಪ, ಹೆಚ್ಚು ನಮಗೆ ಬಹಳ ಹೆಚ್ಚಿಗೆ ಬೇಡ, ದಿವಸದ ಹೊಟ್ಟೆ ಪಾಡಿಗೆ ಆದ್ರೆ ಸಾಕು. ಆಯ್ತಪ್ಪ, ನಿಮ್ಗೆ ಎಷ್ಟು ಬೇಕೋ ಏನು ಬೇಕೋ ಎಲ್ಲವನ್ನು ಕೊಡಿಸುವಂತ ಹೊಣೆಗಾರಿಕೆ ನನ್ನದ್ದು. ನನ್ನ ಮಾತು ಕೇಳಿದ್ರೆ ಊಟ ಮಾಡಿದೆ 3 ದಿವಸ ಆಯ್ತಮ್ಮ. ಅಯ್ಯೋ ಪಾಪ, ಅನಿಷ್ಟ ಉಂಟಪ್ಪ. ಕಂಜಿಯೋ ತಿಳಿಯೋ ಏನಾದ್ರೂ ಕೊಡಿಸಪ್ಪ. ಹೌದಾ? ಅಷ್ಟಕ್ಕೆಲ್ಲ ಮತ್ತು ಹೆಚ್ಚಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡಿಸ್ತೇನೆ ನಾನು. ಹೌದಾ? ಗೊತ್ತಿರಲ್ಲ, ಬೇರೆ ಬೇರೆ ನೀ ತಗೊಳ್ಳೋದೆಲ್ಲ ಬೇಡ ಅಣ್ಣ. ನಿಮ್ಗೆ ಬೇರೆ ಬೇರೆ ಉಂಟು ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ನಮ್ಗೆ ಜೀರ್ಣ ಆಗುದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ತಗೊಳ್ಳುದಾ? ಹೌದು. ಹಾಗಾಗಿ ನಾ ತಗೊಳ್ಳೋದಲ್ಲ. ನೀ ಕೇಳಿ ತಪ್ಪಲ್ಲ. ನಾನು ತಗೊಳಿದ್ ನೀ ಕೇಳಿದ್ರು ನಾ ಕೊಡುವುದು ಇಲ್ಲ. ಬಹುಶಃ ನಿನಗೆ ಹೆಚ್ಚಾಗುದಿಲ್ಲ, ಬಹುಶಃ ಕೊಡುವುದು ಆಗಿದೆ. ಆ ಪ್ರಶ್ನೆ ಅಲ್ಲ, ನಾ ಇನ್ನೊಬ್ರು ಕೊಟ್ಟು ಹಾಳು ಮಾಡುವುದೂ ಇಲ್ಲ. ಅರ್ಥ ಆಯ್ತು ನನಗೆ, ನೀ ಯಾಕೆ ಕೊಡುವುದಿಲ್ಲ ಅಂತ. ನೀನು ಕೊಡುವುದೇ ಬೇರೆಯವರಲ್ವಾ, ಹಾಗಾಗಿ ನೀ ಯಾರಿಗೆ ಕೊಡಬಾರ್ದು. ನನ್ನದ್ದು ನನಗೆ ನಿಮ್ಗೆ ಬೇಕು ಅಲ್ವೇ? ಕೊಡಿಸುವ ಗುಣ ಉಂಟಲ್ಲ. ಹೌದೌದು. ಆಯ್ತಪ್ಪ, ಬರ್ತೀರಲ್ಲ? ಅಲ್ಲಿಗೆ ಬರ್ತೇವೆ. ನೀನು ಬರ್ತೀಯಲ್ವೇ? ಹೋಗುವಲ್ವಾ? ಹೋಗು ಹೋಗು ಹೋಗು.